ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಸೋಂದಾ ವಾದಿರಾಜ ಮಠ, ಶಿರ್ಸಿ ತಾಲೂಕಿನ ಉತ್ತರ ಕನ್ನಡ ಜಿಲ್ಲೆಯ ಸೋಂದಾ ವಾದಿರಾಜ ಮಠಕ್ಕೆ ಬಂದೀವಿ. 600 ವರ್ಷ ಇತಿಹಾಸವಿರುವ ಸೋಂದಾ ವಾದಿರಾಜ ಮಠ ಅಷ್ಟಮಠಗಳಲ್ಲಿ ಒಂದಾದ ಈ ಮಠವನ್ನು ಭೇಟಿ ಕೊಡಲಿದ್ದೇವೆ. ಬನ್ನಿ ತೋರಿಸ್ತೇವೆ. ಮೊದಲಿಗೆ ನಾವು ಇಲ್ಲಿಯ ವಾಡಿಕೆಯ ಪ್ರಕಾರ ಇಲ್ಲಿಯ ಕ್ಷೇತ್ರ ಪಾಲಕರಾದ ಶ್ರೀ ಭೂತರಾಜರ ದರ್ಶನ ಮಾಡೋಣ. ಇಲ್ಲಿ ಎದುರಲ್ಲಿರೋದೇ ಶ್ರೀ ವಾದಿರಾಜರ ಮಠ. ಒಳಗಡೆ ತಮಗೆ ಶ್ರೀ ಭೂತರಾಜರು ಮತ್ತು ಶ್ರೀ ವಾದಿರಾಜರ ಬೃಂದಾವನದ ದರ್ಶನ ಮಾಡಿಸಲಿದ್ದೇವೆ. ಭೂತರಾಜರು ಈ ಪವಿತ್ರ ಭೂಮಿಯ ರಕ್ಷಕರು. ಇಲ್ಲಿ ಭೂತರಾಜರಿಗೆ ತೆಂಗಿನಕಾಯಿಗಳನ್ನು ಉರುಳಿಸಲಾಗುತ್ತದೆ. ಮೊದಲು ಭೂತರಾಜರ ದರ್ಶನ ಪಡೆದ ನಂತರ ವಾದಿರಾಜರ ದರ್ಶನ ಪಡೆಯಬೇಕು ಎನ್ನುವುದು ವಾಡಿಕೆ. ಈ ಧವಳಗಂಗಾ ಕಲ್ಯಾಣಿಯು 3 ಮೂಲೆ ಹೊಂದಿದ್ದು ಅದರಲ್ಲಿ 2 ಮೂಲೆಗಳಲ್ಲಿ ಮಾತ್ರ ಭಕ್ತರಿಗೆ ಪ್ರವೇಶವಿದೆ. ಈ ಕಲ್ಯಾಣಿಯಲ್ಲಿ ಭಕ್ತರು ಮಿಂದೆದ್ದು ಪವಿತ್ರವಾಗಿ ಶ್ರೀ ವಾದಿರಾಜ ಸ್ವಾಮಿಗಳಿಗೆ ತಮ್ಮ ಸೇವೆಯನ್ನು ಮಾಡುತ್ತಾರೆ. ಅಂದರೆ ಪ್ರದಕ್ಷಿಣೆ ಮಾಡುವ ಪದ್ಧತಿ ಇಲ್ಲಿ ರೂಢಿಯಲ್ಲಿದೆ. ಮತ್ತೊಂದು ಮೂಲೆ ಶ್ರೀ ಭೂತರಾಜರ ಮೂಲೆ. ಆ ಮೂಲೆಯು ಶ್ರೀ ಭೂತರಾಜರ ಮೀಸಲುಪಟ್ಟಿದೆ. ಅಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ನಿಷಿದ್ಧವಾಗಿದೆ. ಇದುವೇ ಶ್ರೀ ಭೂತರಾಜರ ಮೂಲೆ. ವೀಕ್ಷಕರೇ, ಸೋದೆ ವಾದಿರಾಜ ಮಠದ ವಿಶ್ವವಲ್ಲಭ ಸ್ವಾಮಿಗಳು ಸುಮಾರು 53 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಶ್ವತ ಶಿಲಾಮಂದಿರ ಕಾರ್ಯವನ್ನು ಕೈಗೊಂಡಿದ್ದಾರೆ. ಕಳೆದ 4 ವರ್ಷಗಳಿಂದ ಈ ಮಠದ ಕೆಲಸ ನಡೆಯುತ್ತಿದ್ದು ಈಗಾಗಲೇ ಸುಮಾರು 30 ಕೋಟಿ ವೆಚ್ಚದ ಕೆಲಸ ಪೂರ್ಣಗೊಂಡಿದ್ದು ಇನ್ನು ಸುಮಾರು 23 ಕೋಟಿ ರೂಪಾಯಿ ಹೆಚ್ಚು ಕೆಲಸ ಭರದಿಂದ ಸಾಗುತ್ತಿದೆ. ಪೂಜ್ಯ ವಿಶ್ವವಲ್ಲಭ ಸ್ವಾಮಿಗಳ ದೂರದೃಷ್ಟಿ ನಿಜಕ್ಕೂ ಶ್ಲಾಘನೀಯ. ವಾದಿರಾಜ ಗುರುಗಳ ಮಂದಿರ, ಭೂತರಾಜರ ಮಂದಿರ, ತ್ರಿವಿಕ್ರಮ ದೇವಾಲಯ, ಧವಳಗಂಗಾ ಗೋಪಾಲಕೃಷ್ಣ ಮುಖ್ಯ
ನಾವು ಈಗ ಬಂದಿರುವುದು ಶ್ರೀ ರಮಾತ್ರಿ ವಿಕ್ರಮ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಗರ್ಭಗುಡಿಯು ಕಲ್ಲಿನ ರಥದ ಆಕಾರದಲ್ಲಿದ್ದು ಈ ರಥಕ್ಕೆ ಕೇವಲ 3 ಚಕ್ರಗಳಿರುವುದು ಇಲ್ಲಿನ ವಿಶೇಷಗಳಲ್ಲೊಂದು. ಇಲ್ಲಿ ಸ್ವಾಮಿಗಳು ಶ್ರೀ ರಮಾತ್ರಿ ವಿಕ್ರಮ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿರುವ ಚಿತ್ರವನ್ನು ತಾವು ಕಾಣಬಹುದು. ಒಮ್ಮೆ ಶ್ರೀ ವಾದಿರಾಜರಿಗೆ ಸೋಂದೆಯಲ್ಲಿ ಶ್ರೀ ರಮಾತ್ರಿ ವಿಕ್ರಮ ದೇವರನ್ನು ಸ್ಥಾಪನೆ ಮಾಡಬೇಕೆಂಬ ಇಚ್ಛೆ ಆಗುತ್ತದೆ. ಆಗ ಅವರು ಶ್ರೀ ಭೂತರಾಜರಿಗೆ ಬದರಿಯಿಂದ ಶ್ರೀ ರಮಾತ್ರಿ ವಿಕ್ರಮರನ್ನು ತರುವಂತೆ ಸೂಚಿಸುತ್ತಾರೆ. ಬದರಿಯಿಂದ ಭೂತರಾಜರು ತ್ರಿವಿಕ್ರಮ ದೇವರನ್ನು ರಥದಲ್ಲಿ ತರುವಾಗ ಮಾರ್ಗ ಮಧ್ಯದಲ್ಲಿ ರಾಕ್ಷಸರ ಅಡಚಣೆಯಾಗುತ್ತದೆ. ಆಗ ಭೂತರಾಜರು ರಥದ ಒಂದು ಚಕ್ರವನ್ನು ತೆಗೆದು ರಾಕ್ಷಸರನ್ನು ಸಂಹರಿಸಿ ತ್ರಿವಿಕ್ರಮ ದೇವರನ್ನು ಸೋದೆಗೆ ತರುತ್ತಾರೆ. ಆದ ಕಾರಣ ಈ ದೇವಸ್ಥಾನಕ್ಕೆ 3 ಚಕ್ರಗಳಿರುವು. ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ಹಾಗಾಗಿ ದೇವಸ್ಥಾನದ ಬಲಗಡೆ 1 ಚಕ್ರ ಮಾತ್ರ ನಮಗೆ ಕಾಣಲು ಸಿಗುತ್ತದೆ. ತಾವು ಇಲ್ಲಿ ನೋಡಬಹುದು. ದೇವಸ್ಥಾನದ ಎಡಗಡೆ ಇರುವ 2 ಚಕ್ರಗಳು ನಮಗೆ ಕಾಣೋದಿಲ್ಲ. ಕಾರಣ ಏನೆಂದರೆ ವೀಕ್ಷಕರೇ, ಶ್ರೀಮಠಕ್ಕೆ ಪ್ರತಿನಿತ್ಯ ಬರುವ ಸಾವಿರಾರು ಭಕ್ತರಿಗೆ ಅನುಕೂಲವಾಗುವಂತಹ ವಸತಿ ಗೃಹಗಳು ಲಭ್ಯವಿವೆ. ಬಂದ ಭಕ್ತರಿಗೆ ಪ್ರತಿನಿತ್ಯ ಟೀ, ಕಾಫಿ ಹಾಗೂ ಊಟದ ವ್ಯವಸ್ಥೆ ಕೂಡ ಇದೆ. ವೀಕ್ಷಕರೇ, ತಾವು ಸೋಂದೆ ಮಠಕ್ಕೆ ಬರುವುದಾದರೆ ಸಿರಿಸಿಯ ಮಾರ್ಗದಿಂದ ಬರಬಹುದು. ಸೋಂದೆಯು ಸಿರಿಸಿಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ಸಾರಿಗೆ ವ್ಯವಸ್ಥೆಯು ಅನುಕೂಲಕರವಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮಸ್ಕಾರ.